ವೆಲ್ಫೇರ್ ವಿಶೇಷ. ನಾನು ರಮಾಕಾಂತ್. ಸಿದ್ದರಾಮಯ್ಯನವರು 8 ವರ್ಷಗಳ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಹುದ್ದೆಯನ್ನು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಅಲಂಕರಿಸಿ ಇವತ್ತಷ್ಟೇ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟುಬಿಟ್ಟಿದ್ದಾರೆ. 8 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಬೇರೆ ಯಾವುದೇ ಸಿಎಂ ಕರ್ನಾಟಕದ ಮಟ್ಟಿಗೆ 8 ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿಲ್ಲ. ಯಾರಾಗಿದ್ರೂ ಸರಿ, ನಿಜಲಿಂಗಪ್ಪ ಅವರಾದರೂ ಇದೇ ಮಾತೆ, ಬಂಗಾರಪ್ಪನವರಾದರೂ ಇದೇ ಮಾತೆ, ಎಸ್.ಎಂ. ಕೃಷ್ಣ ಅವರಾಗಲಿ, ಗುಂಡೂರಾವ್ ಅವರಾಗಲಿ, ಅರಸು ಅವರಾಗಲಿ, ಯಡಿಯೂರಪ್ಪನವರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ದೇವೇಗೌಡರಾಗಲಿ, ಇವರು ಯಾರೂ ಕೂಡ ಕರ್ನಾಟಕವನ್ನು 8 ವರ್ಷಗಳ ಸುದೀರ್ಘ ಅವಧಿಗೆ ಆಳಿಲ್ಲ. ಆ ಒಂದು ಹೆಗ್ಗಳಿಕೆಯನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಇವತ್ತು ಅವರಿಗೆ ವಿದಾಯ ಹೇಳುವಂಥ ಸಮಯ ಬಂದಿತ್ತು. ರಾಜಭವನಕ್ಕೆ ಹೋಗಿ, ಲೋಕಭವನಕ್ಕೆ ಹೋಗಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 3 ವರ್ಷಗಳ ಕಾಲದ ಒಂದು ಗೊಂದಲ ಇತ್ತು. ಗೊಂದಲ ನಮಗಿದ್ದಿದ್ದಷ್ಟೇ, ಅವ್ರಿಗಲ್ಲ. ಗೊಂದಲ ನಮ್ಗೆ ಯಾಕಿತ್ತು? ಅವರಿಗೆಲ್ಲ ಕ್ಲಾರಿಟಿ ಇತ್ತು. 2.5 ವರ್ಷ ನೀವು, ಇನ್ನು 2.5 ವರ್ಷಕ್ಕೆ ಇನ್ನೊಬ್ಬರು. ಆ ಥರ ಹೇಳದೇ ಇದ್ದ ಪಕ್ಷದಲ್ಲಿ ಅಷ್ಟು ಸುಲಭಕ್ಕೆ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸುಮ್ಮನೆ ಹೋಗಿ ರಾಜೀನಾಮೆ ಕೊಡಲ್ಲ. ಹಠ ಮಾಡಿಬಿಡ್ತಾರೆ ಅವರು. ನನಗೆ ಹೇಳಿಲ್ವಲ್ಲ ಈ ವಿಚಾರ, ನೀವು ಯಾವಾಗ ಹೇಳಿದ್ರಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿಬಿಡ್ತಾರೆ. ಅವತ್ತು ಹೇಳಿದ್ವಲ್ಲ ಸಿದ್ದರಾಮಯ್ಯನವರೇ ಅಂತ ಹೇಳಿಸಿಕೊಳ್ಳದೆ ಈಗ ರಾಜೀನಾಮೆ ಕೊಡುವಂಥ ಟೈಮ್ ಬಂದಿತ್ತ ಅವ್ರಿಗೆ. ಏನು ಒಂದು ಖುಷಿ ವಿಚಾರ ಇದರಲ್ಲಿ, ಒಂದು ಒಳ್ಳೆ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಎಲ್ಲಿಯೂ ಸಣ್ಣ ಅಸಮಾಧಾನ, ಗೊಂದಲ, ಗಲಾಟೆ, ಗುಂಪುಗಾರಿಕೆ, ಜಾತಿ ಕಡೆಯಿಂದ ಗಲಾಟೆ ಮಾಡೋರು, ಸಂಘಟನೆಗಳ ಕಡೆಯಿಂದ ಗಲಾಟೆ ಮಾಡೋರು, ಬಸ್ಗಳಿಗೆ ಕಲ್ಲು ಹೊಡೆಯೋರು, ಹಳೆ ಟೈರ್ಗಳಿಗೆ ಬೆಂಕಿ ಹಚ್ಚೋರು, ಈ ಯಾವ ಬೆಳವಣಿಗೆಗಳಿಗೂ ಕೂಡ ಸಿದ್ದರಾಮಯ್ಯನವರು ಆಸ್ಪದ ಕೊಡಲಿಲ್ಲ. ಒಂದು ವೇಳೆ ಅದು ಮಾಡಿಸ್ಬೇಕು ಅಂತ ಇದ್ದಿದ್ರೆ ಸಿದ್ದರಾಮಯ್ಯನವರಿಗೆ ದೊಡ್ಡ ವಿಷಯ ಆಗಿರಲಿಲ್ಲ. ಹಾಗೆ ಮಾಡಿಸ್ತಿಲ್ಲ ಸಿದ್ದರಾಮಯ್ಯನವರು. ಒಂದು ಘನತೆಯಿಂದ, ತೂಕದಿಂದ ಅತ್ಯಂತ ಸುಗಮವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅವರು ಇದೀಗ ನಿರ್ಗಮಿಸ್ತಾ ಇದ್ದಾರೆ. ಡೆಲ್ಲಿ ಕಡೆಗೆ ಅವರು ಹೋಗಿದ್ದಾರೆ. ಅಧಿಕಾರ ಹಸ್ತಾಂತರ ಸೂತ್ರವನ್ನು ಅವರು ಪಾಲಿಸಿದ್ದಾರೆ. ಏನಾಗ್ಬಿಡುತ್ತೆ, ಹೈಕಮಾಂಡ್ ಲೆವೆಲಲ್ಲಿ ಅದನ್ನು ಆ ವ್ಯಕ್ತಿಗಳಿಗೆ ಬಿಟ್ಟುಬಿಟ್ಟಿರ್ತಾರೆ. ನಮಗೆ ಗಲಾಟೆಗಳಾಗಬಾರ್ದು, ನಿಮ್ಮ ಕಡೆಯವ್ರನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರೋ ನೋಡಿ. ಕಿರಿಕಿರಿ, ಗಲಾಟೆ, ಬೇರೆ ಬೇರೆ ಹೇಳಿಕೆಗಳು, ಆಕ್ರೋಶದ ಹೇಳಿಕೆ, ಅಸಹನೆ, ದ್ವೇಷ, ಸಿಟ್ಟು, ಜಾತಿವಾದ, ಬೇರೆ ಬೇರೆ ರೀತಿಯಲ್ಲಿ ನೀವೇನಾದರೂ ಮಾಡಲಿಕ್ಕೆ ಹೋದರೆ ಪಾರ್ಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಪಾರ್ಟಿ ಮೇಲೆ ಎಫೆಕ್ಟ್ ಆಗಕೂಡದು. ಆ ರೀತಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ಹಿರಿಯರಾದ ನಿಮಗೇ ಇರುತ್ತೆ ಎಂದಾಗ ಅವರೇ ಎಲ್ರಿಗೂ ಹೇಳಿಬಿಡ್ತಾರೆ, ಏನು ಗಲಾಟೆಗಳಾಗಬಾರ್ದು, ಯಾರೂ ಮಾತಾಡಬೇಡಿ. ಕಾಂಗ್ರೆಸ್ನ ವಕ್ತಾರರು ಕೂಡ ಡಿಬೇಟಿಗೆ ಬಂದಿಲ್ಲ. ನೆನ್ನೆನೂ ಬಂದಿಲ್ಲ, ಇವತ್ತು ಬಂದಿಲ್ಲ. ಯಾಕೆ? ಇಷ್ಟೇ ವಿಷಯ, ನಾವೇನು ಮಾತಾಡಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ ಸರ್. AICC ಕಡೆಯಿಂದಲೇ ನಮಗೆ ಬಂದುಬಿಟ್ಟಿದೆ, ಸೊ ನಾವ್ಯಾರೂ ಮಾತಾಡಲ್ಲ. ಇದು ವಕ್ತಾರರ ನಿಲುವು, ಸದ್ಯಕ್ಕೆ ಪಕ್ಷದ ನಿಲುವು. ಸೊ ಮುಂದಿನ CM ಆಯ್ಕೆ ಹೊಣೆ ಹೈಕಮಾಂಡ್ ಹೆಗಲಿಗೆ ಹೋಗಿರೋದು ಆಲ್ಮೋಸ್ಟ್ ಗೊತ್ತಿದೆ ಎಲ್ರಿಗೂ ಕೂಡ. ಆದರೆ ಅಧಿಕೃತವಾದ ಮೇಲೆ ತಾನೇ ಅಧಿಕೃತ. ಅದು ಅಲ್ಲಿಯವರೆಗೂ ಊಹಾಪೋಹ ಆಗಬಹುದು, ಕೆಲವರ ಆಸೆ ಆಗಬಹುದು, ಕೆಲವರು ಇಷ್ಟ ಆಗಬಹುದು, ಕೆಲವರು ಹಂಬಲ ಆಗಬಹುದು, ಕೆಲವರು ಕನಸಾಗಬಹುದು ಅಂತ. ಸಂಪುಟದಲ್ಲಿ CM ಆಪ್ತ ವಲಯಕ್ಕೆ ಮಂತ್ರಿ ಭಾಗ್ಯ ಸಿಗುತ್ತಾ, ಯಾರು ಇನ್ ಯಾರು ಔಟ್, ಈ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಈಗ ಸಿದ್ದರಾಮಯ್ಯನವರ ಬಣದ ಕಡೆಯವರ ಲೆಕ್ಕಾಚಾರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಸಿದ್ದರಾಮಯ್ಯನವರು ಹೇಗೆ ಅವರನ್ನು ಗಾರ್ಡ್ ಮಾಡ್ತಾರೆ. ನಾಳೆ ದಿನ ಕತ್ತಿ ಏಟುಗಳು ಬೀಳಕ್ಕೆ ಶುರುವಾದರೆ ಆ ಇಡೀ ಸಿದ್ದರಾಮಯ್ಯನವರ ಗ್ರೂಪ್ಗೆ ಸಿದ್ದರಾಮಯ್ಯನವರೇ ಗುರಾಣಿ ಮತ್ತು ಸಿದ್ದರಾಮಯ್ಯನವರೇ ಕತ್ತಿ. ಪ್ರತಿದಾಳಿನ ಅವರೇ ಮಾಡಬೇಕಾಗುತ್ತೆ. ಅದಕ್ಕೆ ಇವತ್ತು ಒತ್ತಿ ಹೇಳಿದ್ದಾರೆ, MLA ಆಗಿ ನಾನು ಆಯ್ಕೆ ಮಾಡಿದ್ದಾರೆ ಜನ, 3 ವರ್ಷ ನಾನು ಅಧಿಕಾರದಲ್ಲಿ ಇದ್ದೀನಿ, ಇನ್ನು 2 ವರ್ಷಗಳ ಕಾಲ ನನಗೆ ಅವಧಿ ಇದೆ, ಇನ್ನು 2 ವರ್ಷಗಳ ಕಾಲವೂ ನಾನು MLAನೇ. ಹಾಗಾಗಿ ಇಲ್ಲಿ MLA ಆಗಿ ನಾನು ಆಯ್ಕೆ ಆದ ಮೇಲೆ ಆಲ್ ಆಫ್ ಅ ಸಡನ್ ಇನ್ ದ ಮಿಡಲ್ ಐ ಕಾಂಟ್ ಗೋ ಟು ಡೆಲ್ಲಿ ಆರ್ ಐ ಕೆನಾಟ್ ಬಿ ಎ ಮೆಂಬರ್ ಆಫ್ ರಾಜ್ಯಸಭಾ. ಅದು ಸರಿಯಲ್ಲ. ಸಿದ್ದರಾಮಯ್ಯ ಯಾಕೆ ಹೇಳಿದ್ದಾರೆ ಅಂದರೆ, ಮತ್ತೆ ಆಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತೀನಿ ಅಂತ ಹೇಳಿ ಪ್ರೆಸ್ ಮೀಟಲ್ಲೂ ಹೇಳಿದ್ರು. ಇದಕ್ಕೆ ಮುಂಚೆನೂ ಹೇಳ್ತಾ ಇದ್ರು ಅವರು. ಟ್ವಿಟ್ಟರಲ್ಲೂ ಅದನ್ನೇ ಹೇಳಿದ್ದಾರೆ, ಎಕ್ಸ್ ಖಾತೆಯಲ್ಲಿ ಕೂಡ ಅದನ್ನೇ ಬರ್ಕೊಂಡಿದ್ದಾರೆ ಅವರು. ಆಕ್ಟಿವ್ ಪಾಲಿಟಿಕ್ಸ್ ಅಂತ ಹೇಳಿ ಒಂದು ರೀತಿಯಲ್ಲಿ ಅವರ ಗ್ರೂಪಿನ ಕಡೆಯ ಒಬ್ಬ ಯಜಮಾನನ ರೀತಿಯಲ್ಲಿ, ರಕ್ಷಕನ ರೀತಿಯಲ್ಲಿ, ಕಾಪಾಡುವವನಾಗಿ, ಅವರಿಗೆ ತೊಂದರೆ ಬರದ ರೀತಿಯಲ್ಲಿ ನೋಡಿಕೊಳ್ಳುವ ಕೆಲಸವನ್ನು ಸಿದ್ದರಾಮಯ್ಯನವರು ಇನ್ಮೇಲೆ ಮಾಡ್ತಾರಾ? ಯಾಕೆ? ಆ ಭಯ ಗ್ರೂಪ್ನವ್ರಿಗಿದೆ. ಸಿದ್ದರಾಮಯ್ಯವ್ರಿಗೆ ಆ ಭಯ ಇದೆಯಲ್ಲೋ ಗೊತ್ತಿಲ್ಲ ನಮಗೆ. ಆ ಗ್ರೂಪ್ನವ್ರ ಕಡೆ ಇನ್ಯಾರೇ CM ಆದರು, ಸಪೋಸ್ XYZ CM ಆದರು, ನಮ್ಗೆ ಆಗದಿರೋರೊಬ್ಬರು CM ಆಗಿಬಿಟ್ರು, ನಾವು ಅವ್ರಿಗೆ ತೊಂದರೆ ಕೊಟ್ಟಿದ್ದೀವಿ ಆ ಕಾಲದಲ್ಲಿ, ನಿಮ್ಮನ್ನು ನಂಬ್ಕೊಂಡು ನಾವೆಲ್ಲ ನಿಮ್ಮ ಪರವಾಗಿ ಬಹಳ ಜೋರಾಗಿ ಮಾತಾಡಿದ್ದೀವಿ, ಈಗ ಅದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಮಗೆ ಅವ್ರು ಉಲ್ಟಾ ಮಾಡಿದ್ರೆ. ಹಾಗೆ ಸಿದ್ದರಾಮಯ್ಯನವರು ನಾನು ಆಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತೀನಿ, ನಾನು ತೊಂದರೆ ಆಗಕ್ಕೆ ಬಿಡಲ್ಲ, ಈ ಭರವಸೆ ಕೊಟ್ಟಿದ್ದಾರಲ್ಲ. ಹಾಗಾಗಿ ಇದೆಲ್ಲಿ ಹೋಗಿ ನಿಲ್ಲುತ್ತೆ? ಗ್ರೂಪಿಸಮ್ ಶುರುವಾಗುತ್ತಾ? ಆಲ್ರೆಡಿ DK ಶಿವಕುಮಾರ್ ಅವರ ಮನೆ ಕಡೆಗೆ ಅನೇಕರು ಬರಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಮೊನ್ನೆ ಕೂಡ ಇದನ್ನೇ ಮಾತನ್ನು ಹೇಳ್ತಿದ್ದೆ. ನಾನು CM ಪೋಸ್ಟ್ಗೆ ರಾಜೀನಾಮೆ ಕೊಟ್ಟ ಮರುಗಳಿಗೆ
ನೆಕ್ಸ್ಟ್ CM ಯಾರು ಅಂತ ಮಾತಾಡ್ಕೋತಾರೋ ಅವ್ರ ಮನೆ ಕಡೆಗೆ ಓಡಾಟ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಇದೀಗ ಚರ್ಚೆ ಮಾಡಲಿಕ್ಕೆ ಮತ್ತು ಅಪ್ಡೇಟ್ಸ್ ಅನ್ನ ಕೊಡಲಿಕ್ಕೆ ನಮ್ಮೊಂದಿಗೆ ಶಿವಕುಮಾರ್ ಜೋಹಳಿ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಸ್ವಾಗತ ಶಿವಕುಮಾರ್ ಜೋಹಳಿ, ತಮಗೆ ಒಂದು